ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ರಘು ಬೊಮ್ಮನಾರ್ ಯೂಟ್ಯೂಬ್ ಚಾನಲ್. ನಾವೀಗ ಶ್ರೀ ದುರ್ಗಾಂಬ ದೇವಿ ದೇವಸ್ಥಾನ ಅಂತರಗಟ್ಟೆಯಲ್ಲಿ ಇದ್ದೀವಿ. ಪ್ರತಿ ವರ್ಷದಂತೆ ನಿತ್ಯ ಜಾತ್ರೆ ನಡೆಯುತ್ತಿರೋ ಈ ದೇವಿಯ ಸನ್ನಿಧಾನ ತುಂಬ ಅಪೂರ್ವವಾದದ್ದು. ಈ ದೇವಿಗೆ ಬೇಕಾದಂತಹ ವಸ್ತುಗಳು ಅಲ್ಲಿಯೇ ದೊರಕುತ್ತವೆ. ದೇವಸ್ಥಾನದ ಹತ್ತಿರ, ದೇವಸ್ಥಾನದ ಒಳಗೆ ವಿಶಾಲವಾದ ವಾತಾವರಣ, ಕಣ್ಮನೆ ಸೆಳೆಯುವ ನೋಟ, ವಿಶಾಲವಾದ ಹಜಾರೆ, ತಂಪು ಗಾಳಿ, ಏನೋ ಮನಸ್ಸಿಗೆ ಉಲ್ಲಾಸ, ಸಮಾಧಾನ. ಇಲ್ಲಿ ಕಾಲು ತೊಳೆದುಕೊಳ್ಳುವುದಕ್ಕೆ ಸಹ ನೀರಿನ ವ್ಯವಸ್ಥೆ ಕೂಡ ಇದೆ. ಸದಾ ಬರುತ್ತಿರುವ ಭಕ್ತರಿಗಾಗಿ ಎಲ್ಲ ರೀತಿಯ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇಲ್ಲಿ ದೃಷ್ಟಿಕಂಬದ ಹತ್ತಿರ ಭೂತಪ್ಪ ಇರುವುದುಂಟು. ಅವರಿಗೂ ಸಹ ನಿತ್ಯವೂ ಪೂಜೆ ಸಲ್ಲುತ್ತಿರುತ್ತದೆ. ಇನ್ನು ದುರ್ಗಾಂಬಾ ದೇವಿ ದೇವಸ್ಥಾನದ ಒಳಗೆ ಅಲ್ಲೂ ಸಹ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಪ್ರವಹಿಸುತ್ತಿರುತ್ತದೆ. ಇಲ್ಲಿ ಸದಾ ಬರುವ ಭಕ್ತರು ಎಲ್ಲ ಪೂಜಾ ಸಾಮಾನುಗಳನ್ನು ತೆಗೆದುಕೊಂಡು ಇಲ್ಲಿ ಬಂದು ಅಮ್ಮನಿಗೆ ಅರ್ಪಿಸುತ್ತಾರೆ. ಪ್ರವೇಶ ದ್ವಾರದ ಒಳಗಡೆ ಕೂಡ ಕೂತುಕೊಳ್ಳುವುದಕ್ಕೆ, ಮಲಗುವುದಕ್ಕೆ ಜಾಗಗಳು ಉಂಟು. ವಿಶ್ರಾಂತಿ ಪಡೆಯಲಿಕ್ಕೆ ಜಾಗಗಳು ಉಂಟು. ದೇವಸ್ಥಾನದ ಗರ್ಭಗುಡಿಯಲ್ಲಿ ದೇವಿ ಅಮ್ಮನವರು ವಿರಾಜಮಾನರಾಗಿದ್ದಾರೆ. ಸದಾ ತನ್ನ ಬಳಿ ಬರುವ ಭಕ್ತರನ್ನು, ಅವರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಸೂಕ್ತ ಪರಿಹಾರ ನೀಡುತ್ತಾಳೆಂಬುದು ಇಲ್ಲಿನ ಪ್ರತೀತಿ. ಅಮ್ಮನವರ ದರ್ಶನಕ್ಕೆ ಶಿವಮೊಗ್ಗ, ಮಂಡ್ಯ, ಬೆಂಗಳೂರು, ಕರ್ನಾಟಕದ ಎಲ್ಲ ಮೂಲೆಗಳಿಂದಲೂ ಸಹ ಭಕ್ತರು ನಿತ್ಯವೂ ಬರುತ್ತಿರುತ್ತಾರೆ. ಅಮ್ಮನಿಗೆ ಈ ದಿನ ಒಂದು ವಿಶೇಷ ಅಲಂಕಾರ. ಏಕೆಂದರೆ ಇತ್ತೀಚೆಗಷ್ಟೇ ಜಾತ್ರೆ ಮುಗಿದು ಇನ್ನು ನಾಳೆ ಮರುದಿವಸ ತಿಂಗಳ ಪೂಜೆ ಇರುತ್ತದೆ. ತಿಂಗಳ ಪೂಜೆ ಇರುವವರೆಗೂ ಅಮ್ಮನಿಗೆ ವಿಶೇಷ ಸೇವೆ ದಿನನಿತ್ಯವೂ ಸಲ್ಲುತ್ತಿರುತ್ತದೆ. ಇದರ ಬಗ್ಗೆ ಸಂಬಂಧಪಟ್ಟಂತೆ ನಾವು ಕೂಡ ಹಲವಾರು ಭಕ್ತರನ್ನು ವಿಚಾರಿಸಿದ್ದೂ ಉಂಟು. ನಿಮ್ಮ ಹೆಸರು? ರಾಕೇಶ್. ತಮ್ಮದೇ ಅವರು? ಶಿವಮೊಗ್ಗ ತಾಲೂಕು. ಹೌದಾ? ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಸರ್? 7-8 ವರ್ಷದಿಂದ. ನಿಮಗೆ ಬರೋದ್ರಿಂದ ನಿಮಗೆ ಎಲ್ಲ ಒಳಿತಾಗಿದೆಯಲ್ಲ? ಹೌದಾ? ನಿಮಗೆ ತಾಯಿ ಹತ್ರ ಬಂದು ಬೇಡ್ಕೋತೀರಿ, ನಿಮಗೆ ಎಲ್ಲ ರೀತಿ ಒಳ್ಳೆಯದಾಗಿದೆಯಲ್ಲ? ನಿಮ್ಮ ಕುಟುಂಬಕ್ಕೆ ದುರ್ಗಾದೇವಿ ಎಲ್ಲ ರೀತಿ ಒಳ್ಳೇದು ಮಾಡಲಿ ಅಂತ ನಾವು ಕೂಡ ನಿಮ್ಮ ಪರವಾಗಿ ಪ್ರಾರ್ಥಿಸ್ಕೊತೀವಿ. ಥ್ಯಾಂಕ್ ಯು ಸರ್. ಹೀಗೆ ಹಲವಾರು ಭಕ್ತರು ಬಂದು ತಾಯಿ ಹತ್ತಿರ ತಮ್ಮ ಕಷ್ಟಗಳನ್ನು ನಿವೇದಿಸಿಕೊಳ್ಳುತ್ತಾರೆ. ತಾಯಿಯೂ ಸಹ ತನ್ನ ಬಳಿ ಬರುವ ಭಕ್ತರಿಗೆ ಎಲ್ಲ ರೀತಿಯ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾಳೆ. ಈ ರೀತಿ ಇಲ್ಲಿ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಕೂಡ ಪ್ರವಹಿಸುತ್ತಿರುತ್ತದೆ. ಬಂದ ನಂತರ ಏನಾದರೂ ಒಂದು ಸಮಾಧಾನ. ಇಲ್ಲಿ ದನಕರುಗಳು ಸಾಕಿದಾರಲ್ಲ,
ದನಕರುಗಳು ಸಾಕಿದಾರಲ್ಲ, ಇದು ಆ, ಅಮ್ಮನ ಅಭಿಷೇಕಕ್ಕೆ ಅದಕ್ಕೇನಾದ್ರು ಹಾಲು ಹಾಂ ಕೊಟ್ಟಿದ್ದಾರೆ. ಹಾಂ ಹಾಂ. ನಿಮ್ದು ಯಾವ್ರಮ್ಮ? ಬಿದ್ದರೆ. ಓಹೋ, ಅಲ್ಲಿಂದ ಬಂದಿದ್ದೀರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಮ್ಮ? 3-4 ವರ್ಷ ಆಯಿತಾ? ಅಂದರೆ ಬಂದ ಮೇಲೆ ನಿಮಗೆ ಎಲ್ಲ ರೀತಿ ಒಳಿತಾಗಿದೆ ಅಲ್ಲ? ನಮ್ಮವ್ವ ಕೈ ಸಿಗ್ಬೇಕಲ್ಲಪ್ಪ, ಕಷ್ಟ ಸುಖ ನಮ್ಮವ್ವ ಸಿಗ್ಬೇಕಲ್ಲ. ಹಾಂ ಹಾಂ. ನಮ್ಮವ್ವ ಒಳ್ಳೇದು ಮಾಡಿದಾಳೆ, ಹಾಂ ಮಾಡಿದಾಳಪ್ಪ ಪಾಪನ. ಎಲ್ಲ ರೀತಿ ಒಳ್ಳೆಯದಾಗಿತ್ತಲ್ಲ. ನಮ್ಮದು ಅನೂನಹಳ್ಳಿ ಶಿವನಿ ಹತ್ರ, ಶಿವನಿ ಅಜ್ಜಂಪುರ ಸೈಡ್ನವರು, ಅನೂನಹಳ್ಳಿ ಆ ಸೈಡ್ನವರು. ನಾವು ಶಿವನಿಗೆ ನಿಮ್ಮ ಹೆಸರೇನಮ್ಮ? ರೇಣುಕಮ್ಮ. ಹಾಂ, ನೀವು? ಲಕ್ಷ್ಮಮ್ಮ. ಹಾಗೆ ನೋಡಿದರೆ ಅಮ್ಮನವರ ನಿಜವಾದ ಮೂಲಸ್ಥಾನ ಇದು. ಮೂಲ ಅಮ್ಮನವರು ಇರುವುದು ಇಲ್ಲಿಯೂ ಸಹ ನಿತ್ಯ ಪೂಜಾ ಕೈಂಕರ್ಯಾದಿಗಳು ನಡೆಯುತ್ತವೆ. ನಿಜಕ್ಕೂ ಇಲ್ಲಿ ಬರುವ ಭಕ್ತರು ಪುಣ್ಯವಂತರೇ ಸರಿ. ಅಮ್ಮನವರ ಮೂಲ ಸ್ಥಾನದಲ್ಲೂ ಸಹ ಪೂಜಾ ವಿಧಿವಿಧಾನಗಳು ನಡೆಯುತ್ತಿರುತ್ತವೆ. ಇಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಅದು ಮಾರಾಳಮ್ಮನವರು. ಇವರು ಸಹ ದುರ್ಗಮ್ಮನವರಿಗೆ ಜೊತೆಗೂಡಿ ಭಕ್ತರ ಸಂಕಷ್ಟಗಳನ್ನು ನಿವಾರಿಸುತ್ತಾರೆ. ಮಾರಾಳಮ್ಮನವರಿಗೂ ಸಹ ಪೂಜೆ ವಿಧಿವಿಧಾನಗಳು ನಡೆಯುತ್ತವೆ. ನಂತರ ಇಲ್ಲಿ ಗೋಣಿ ಮರದಮ್ಮ ದೇವಿಯವರು ಮಕ್ಕಳ ತಾಯಿ ಎಂದು ಪ್ರಸಿದ್ಧಿ. ಇಲ್ಲಿ ಎಲ್ಲ ಭಕ್ತರು ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ದೇವಿಗೆ ಪೂಜೆ ಸಲ್ಲಿಸಿ ಅವರ ಆಶೀರ್ವಾದವು ತಮ್ಮ ಮಕ್ಕಳ ಮೇಲಿರಲೆಂದು ಬೇಡಿಕೊಳ್ಳುತ್ತಾರೆ. ಪ್ರತಿ ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆಯಲ್ಲಿ ಗೋಣಿ ಮರದಮ್ಮನವರಿಗೂ ಸಹ ದಿನನಿತ್ಯ ಪೂಜಾ ವಿಧಿವಿಧಾನಗಳು ನಡೆಯುತ್ತಿರುತ್ತವೆ. ಇಲ್ಲಿ ಅಷ್ಟೇ ಅಲ್ಲದೆ ರಥಮಂಟಪವೂ ಕೂಡ ಇದೆ. ಕೆಲವರು ವ್ಯಾಪಾರಿಗಳು ಬೀದಿ ಬದಿಯಲ್ಲಿ ತಿಂಡಿ ತಿನಿಸುಗಳನ್ನು ಇರಿಸಿಕೊಂಡು ಮಾರುತ್ತಿರುತ್ತಾರೆ. ಗೋಣಿ ಮರದಮ್ಮನವರು. ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.